ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯೌದಿರ್ನಷ್ಟಪ್ರಾವಶ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಮಾಂ ಕರೋತಿ ವಾಚಾನ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣ ಪರಮಾನಂದಮಾಶ್ರಿ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀಲ ಪ್ರಭುಪಾದ ಜೈ ಶ್ರೀಲ ಗುರುದೇವ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 24th chapter. ಸೊ ಭಗವಂತನ ಮತ್ಸ್ಯ ಅವತಾರ. ಓಕೆ, ಸೊ ಮತ್ಸ್ಯ ಅವತಾರ ಬಗ್ಗೆ ಈ ಅಧ್ಯಾಯಲ್ಲಿ ನಾವು ನೋಡಬೇಕು. ಪೂರ್ತಿ ನೀವು ಈ ಅಧ್ಯಾಯಲ್ಲಿ ನೋಡಿದರೆ 61 ಶ್ಲೋಕಗಳಿದೆ. ಓಕೆ, ಸೊ ಈ 61 ನಾವು ಮತ್ಸ್ಯ ಪುರಾಣ ನೋಡಿದರೆ ನಮಗೂ 14,000 ಶ್ಲೋಕಗಳು ನೋಡಿ, ಎಷ್ಟು ದೊಡ್ಡದು ನೋಡಿ ಮತ್ಸ್ಯ ಪುರಾಣ. 14,000 ಶ್ಲೋಕಗಳು ಇರೋದು. ಬಟ್ ಇಲ್ಲಿ ನಮ್ಗೆ ಬಂದು ಅದು ಶಾರ್ಟ್ ಆಗ ಒಂದೇ ಅಧ್ಯಾಯಲ್ಲಿ ಶುಕದೇವರು ಹೇಳಿದ್ದಾರೆ. ಸೊ 61 ಶ್ಲೋಕ. ಸೊ ಇಟ್ಸ್ ವೆರಿ ವೆರಿ ಶಾರ್ಟ್ ಫಾರ್ಮ್. ಒಂದು ಅಧ್ಯಾಯಲ್ಲಿ ಫಿನಿಶ್ ಆಗೋದಲ್ಲ ಮತ್ಸ್ಯ ಪುರಾಣ, ಅಷ್ಟು ದೊಡ್ಡದು. ಸೊ ಯಾರಿಗಾದ್ರೂ ಅದು ಅಷ್ಟು ವಿವರವಾಗಿ ನೋಡಬೇಕು ಕೇಳಬೇಕಂದ್ರೆ ನೀವು ಮತ್ಸ್ಯ ಪುರಾಣ ಓದ್ಬೋದು ಟೈಮ್ ಇದ್ರೆ. ಓಕೆ, ಬನ್ನಿ ನಾವು ಕ್ಲಾಸ್ಗೆ ಹೋಗೋಣ. ಸೊ ಇವಾಗ ಪರೀಕ್ಷಿತ್ ಮಹಾರಾಜು ಹೇಳ್ತಾ ಇದ್ದಾರೆ, ಆ ದೇವೋತ್ತಮ ಪರಮ ಪುರುಷ ಹರಿ ಅವರು ಯಾವಾಗ ಆಧ್ಯಾತ್ಮಿಕ ಆ ಸ್ವರೂಪಲ್ಲೇ ಅವರು ಭಗವಂತ ಇರ್ತಾರೆ. ಅವರು ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗಿ ಇರೋರು. ಅವರು ಏನು ಈ ಭೌತಿಕ ಅಟ್ಯಾಚ್ಮೆಂಟು, ಈ ಭೌತಿಕ ಕಲ್ಮಶಗಳು ಭಗವಂತ ಮೇಲ್ಗಡೆ ಮುಟ್ಟೋದೇ ಇಲ್ಲ. ಆದ್ರೆ ಭಗವಂತ ಇಲ್ಲಿ ಅವತಾರ ಯಾವ ತರ ತಗೊಳ್ತಾರೆ ನೋಡಿ. ಅವರು ಅವತಾರ ತಗೋ ಅವಶ್ಯಕತೆವೂ ಇಲ್ಲ, ಆದ್ರೆ ಭಗವಂತ ಬರ್ತಾರೆ, ಅವತಾರನು ತಗೊಳ್ತಾರೆ. ಯಾಕಂದ್ರೆ ನಮ್ ಕರ್ಮ ನಮ್ನೆ ತಳ್ಳುತ್ತಂತೆ. ಈ ಭೌತಿಕ ಲೋಕಲ್ಲಿ ಹೋಗಿ ಹುಟ್ಟಿ ಈ ತರ ಕಷ್ಟ ಅನುಭವಿಸಿ ಈ ತರ ನಮ್ಗೂ ತಳ್ಳುತ್ತೆ. ಆದ್ರೆ ಭಗವಂತನಿಗೆ ಆ ತರ ಕರ್ಮಗಳು ಏನೇ ಇಲ್ಲ, ಆ ತರ ತಳ್ಳೋದು ಇಲ್ಲ. ಆದ್ರೆ ಭಗವಂತ ಬಂದು ಈ ಭೌತಿಕ ಲೋಕದಲ್ಲಿ ಹುಡ್ತಾರೆ. ಆದ್ರೆ ಭಗವಂತ ಈ ತರ ಮತ್ಸ್ಯವಾಹ ಯಾಕ ಅವತಾರ ತಗೊಂಡಿದ್ದಾರೆ? ಯಾಕಂದ್ರೆ ಮತ್ಸ್ಯ ಅನ್ನೋದು ಒಂದು ನೀಚ ಜೀವರಾಶಿಯಾಗ ಅನಿಸುತ್ತೆ. ಸೊ ಆತರ ಯಾಕಂದ್ರೆ ನಾವು ಈ 74 ಲಕ್ಷ 84 lakhs ಜೀವರಾಶಿಗಳು, 84 ಓಕೆ 84 ಲಕ್ಷ ಜೀವರಾಶಿಗಳು 84 lakhs. ಅಲ್ಲಿ ನೋಡಿದ್ರೆ ಫಸ್ಟ್ 9 ಲಕ್ಷ ಈ ವಾಟರ್ ಅನಿಮಲ್ಸೆ ನೋಡಿ, ಅದೇ ಲಾಸ್ಟ್ ಮಟ್ಟ ಜೀವರಾಶಿಗಳು ಹೇಳ್ತಾರೆ. ಅದ ಮೇಲ್ಗಡೆ ಇರೋದು ಮರ ಗಿಡಗಳು. ಸೊ ಆ ತರ 20 ಲಕ್ಷ. ಅದಕ್ಕೆ ಮೇಲ್ಗಡೆ ಇರೋದು ಹುಳು ಹಾವು. ಸೊ ಈ ತರ ಅದೆಲ್ಲ 11 lakhs 11 ಲಕ್ಷ. ಅದಕ್ಕೂ ಮೇಲ್ಗಡೆ ಇರೋದು ಪಕ್ಷಿಗಳು, ಬರ್ಡ್ಸ್ 10 ಲಕ್ಷ. ಅದಕ್ಕೂ ಮೇಲ್ಗಡೆ ಇರೋದು ಮಿರುಗ ಜೀವರಾಶಿ 30 ಲಕ್ಷ. ಅದಕ್ಕೂ ಮೇಲ್ಗಡೆ ಇರೋದೇನು ಅಂದ್ರೆ ಮನುಷ್ಯನು 4 ಲಕ್ಷ ಜೀವರಾಶಿ. ಓಕೆ, ಸೊ ಆದ್ರೆ ಎಲ್ಲ ಅಂದ್ರೆ ಕೆಳಗೆ ಇರೋದೇನು ಈ ತರ ವಾಟರ್ ಅನಿಮಲ್ಸ್, ನೀರಲ್ಲಿರೋ ಜೀವರಾಶಿಗಳು. ಸೊ ಭಗವಂತ ಆ ತರ ಒಂದು ನೀಚ ಜೀವರಾಶಿಗೆ ಯಾಕೆ ತಗೊಂಡಿದ್ದಾರೆ? ಆ ತರ ಮತ್ಸ್ಯ ಅವತಾರ ತಗೊಂಡು ಭಗವಂತ ಏನ್ ಲೀಲೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಕೇಳಕ್ಕೂ ಅಷ್ಟು ಇಂಟ್ರೆಸ್ಟ್ ಆಗಿದೆ. ಸೊ ಆ ಭಗವಂತನ ಆ ಮತ್ಸ್ಯ ಅವತಾರ ಬಗ್ಗೆ ನಮಗೂ ಏಲೀನು ಪರೀಕ್ಷಿತ್ತು ಶುಕದೇವರ ಹತ್ರ ಕೇಳ್ತಾರೆ. ಸೊ ಇವಾಗ ಈ ಭೌತಿಕ ಲೋಕಲ್ಲಿ ಏನು ಇದೆ, ಇದು ಬಂದು ಫುಲ್ ಅಂಡ್ ಫುಲ್ ದುಃಖಾಲಯ. ಅಶಾಶ್ವತ ದುಃಖಗಳೇ ಇರೋದು, ದುಃಖಗಳೇ ಪೂರ್ತಿ ತುಂಬಿರುತ್ತೆ. ಆತರ ಈ ದುಃಖಗಳೇ ಇರೋ ಈ ಲೋಕಲ್ಲಿ ಈ ನೀಚವಾಹ ಭಗವಂತ ಬಂದಿದಾರಲ್ವಾ, ಆ ತರ ಬಂದು ಏನು ಉಪದೇಶ ಮಾಡಿದ್ದಾರೆ? ಅಂದ್ರೆ ಭಗವಂತ ಬಂದ್ರೆ ಏನಾದ್ರು ಲೀಲೆ ಮಾಡ್ತಾರೆ, ಏನಾದ್ರು ಉಪದೇಶ ಮಾಡ್ತಾರೆ, ಇದೆಲ್ಲ ಇರುತ್ತಲ್ವಾ. ಯಾಕೆ ಬಂದಿದ್ದಾರೆ?
ಏನು ಉಪದೇಶ ಮಾಡಿದ್ದಾರೆ? ಯಾಕಂದ್ರೆ ಮತ್ಸ್ಯ ರೂಪ ಅನ್ನೋದು ಅಷ್ಟು ದುಃಖಗಳಿರೋದು, ಜಾಸ್ತಿ ದುಃಖ. ಯಾಕಂದ್ರೆ ನೀರು ಒಳಗಡೆ ಹೋಗಿ ಆ ಜೀವಿಸೋದು ಸ್ವಲ್ಪ ಕಷ್ಟವೇ ಅಲ್ವಾ. ಸೊ ಆ ಥರ ದುಃಖಗಳಿರೋ ಆ ಲೀಲೆ ಭಗವಂತ ಯಾಕೆ ತಗೊಂಡಿದ್ದಾರೆ? ಆ ಲೀಲೆ ಬಗ್ಗೆ ನಾವು ಕೇಳಕ್ಕೂ ಉತ್ಸಾಹವಾಗಿದ್ದೀನಿ. ಸೊ ಯಾಕಂದ್ರೆ ಅದು ಭಗವಂತ ಬಗ್ಗೆ ಕೇಳುವಾಗ ನಮಗೂ ಖಂಡಿತ ಮಂಗಳ ಸಿಕ್ಕುತ್ತೆ. ಯಾರೆಲ್ಲ ಕೇಳ್ತಾರೋ ಎಲ್ಲರಿಗೂ ಮಂಗಳ ಸಿಕ್ಕುತ್ತೆ. ದಯವಿಟ್ಟು ಇದು ಬಗ್ಗೆ ನಮಗೂ ಹೇಳಿ ಸ್ವಾಮಿನೂ ಕೇಳ್ತಾರೆ. ಸೊ ಇಷ್ಟು ವಿನಮ್ರತೆ ಇಂದು, ಯಾಕಂದ್ರೆ ಭಗವಂತ ಅವತಾರ ತಗೋಬೇಕಂದ್ರೆ ಎಷ್ಟೋ ಕಾರಣಗಳಿರುತ್ತೆ. ಏನು ಅದಾವುದು ಧರ್ಮನೇ ರಕ್ಷಣೆ ಮಾಡಬೇಕು, ಅಧರ್ಮನೇ ನಾಶ ಮಾಡಬೇಕು, ಭಕ್ತರನ್ನೇ ರಕ್ಷಣೆ ಮಾಡಬೇಕು, ಗೋ ಬ್ರಾಹ್ಮಣ ದೇವರುಗಳು ಇವರೆಲ್ಲ ರಕ್ಷಣೆ ಮಾಡ್ಬೇಕು. ಈ ತರ ಭಗವಂತ ಅವತಾರ ತಗೋಬೇಕಂದ್ರೆ ಈ ತರ ಏನಾದ್ರು ಒಂದು ರೀಸನ್ ಬೇಕು. ಅದಕ್ಕೆ ಏನ್ ರೀಸನ್ ಅವ್ರು ಕೇಳ್ತಾ ಇದ್ದಾರೆ. ಇವಾಗ ಶುಕದೇವ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಓ ಪರೀಕ್ಷಿತ್ ಮಹಾರಾಜ್, ನೀವು ಯಾಕೆ ಭಗವಂತ ಬಂದು ಈ ತರ ಮತ್ಸ್ಯ ಅವತಾರ ತಗೊಂಡಿದ್ದಾರೆ, ಆ ಲೀಲೆ ಬಗ್ಗೆ ನಾನು ನಿಮ್ಗೂ ಹೇಳ್ತೀನಿ. ಅಷ್ಟು ಒಳ್ಳೇದು ಇದು. ಯಾಕಂದ್ರೆ ಭಗವಂತ ಈ ಭೌತಿಕ ಲೋಕಲ್ಲಿ ಏನೇನು ರಕ್ಷಣೆ ಮಾಡ್ತಾರೆ, ಅದು ಗೋ ಬ್ರಾಹ್ಮಣ್ಯ ಹಿತಾಯಚ. ಸೊ ಗೋನೇ ರಕ್ಷಣೆ ಮಾಡಬೇಕು, ಬ್ರಾಹ್ಮಣನೇ ರಕ್ಷಣೆ ಮಾಡಬೇಕು, ದೇವರುಗಳನ್ನೇ ರಕ್ಷಣೆ ಮಾಡಬೇಕು, ಭಕ್ತರುಗಳನ್ನೇ ರಕ್ಷಣೆ ಮಾಡಬೇಕು, ವೇದಗಳನ್ನೇ ರಕ್ಷಣೆ ಮಾಡಬೇಕು, ಧರ್ಮನೇ ರಕ್ಷಣೆ ಮಾಡಬೇಕು. ಆಮೇಲೆ ಜೀವನ ಮತ್ತೆ ಇರೋರ್ಗೂ ಜೀವನ ಕೊಡೋಕ್ಕೋಸ್ಕರ ಭಗವಂತ ಬರುತ್ತೆ. ಸೊ ಈ ತರ ಭಗವಂತ ಈ ಕಾರಣಗಳಿಗೋಸ್ಕರ ಭಗವಂತ ಇಲ್ಲಿ ಅವತಾರ ತಗೊಳ್ತಾರೆ, ವಿಶ್ವ ಕಾರ್ಯಕ್ಕೋಸ್ಕರ. ಸೊ ಅದೇ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಕಾರಣಗಳಿಗೋಸ್ಕರವೇ ಭಗವಂತ ಅವತಾರ ತಗೊಳ್ತಾರೆ. ಇವಾಗ ಭಗವಂತ ಒಂದು ಅದ್ಭುತವಾದ ಲೀಲೆ ಮಾಡ್ತಾರೆ. ಯಾಕಂದ್ರೆ ಭಗವಂತನೇ ಯಜಮಾನ್ರು, ಮನುಷ್ಯ ಸಮುದಾಯ ಉದ್ಧಾರ ಮಾಡಬೇಕು, ಅದಕ್ಕೆ ಭಗವಂತ ಒಂದೊಂದು ಟೈಮ್ ಅವತಾರ ತಗೊಳ್ತಾರೆ. ಇಲ್ಲಿ ಬಂದು ಗಾಳಿ ಎಲ್ಲಿ ಬೇಕಂದ್ರೆ ಸುತ್ತಾಡುತ್ತೆ. ಇವಾಗ ರೋಜಾ ತೋಟ ಒಳಗಡೆ ಇಂದು ಗಾಳಿ ಬರುವಾಗ ರೋಜಾ ವಾಸನೆ ಬರುತ್ತೆ, ಮಲ್ಲಿ ತೋಟ ಇಂದು ಬರುವಾಗ ಮಲ್ಲಿ ವಾಸನೆ ಬರುತ್ತೆ. ಆ ಥರ ಏನಾದ್ರು ಒಂದು ಗಲೀಜಿರೋ ಜಾಗಲಿಂದ ಬರುವಾಗ ಒಂದು ಗಲೀಜು ಸ್ಮೆಲ್ ಬರುತ್ತೆ ಇಲ್ವಾ. ಸೊ ಆ ಥರ ಭಗವಂತ ಒಂದು ಗಾಳಿ ತರ. ಸೊ ಯಾವ ಜಾಗಕ್ಕೆ ಭಗವಂತ ಹೋಗ್ತಾರೆ ಆ ಜಾಗ ತರ ಭಗವಂತ ಚೇಂಜ್ ಆಗ್ಬಿಡ್ತಾರಂತೆ. ಅದಾವುದು ಇವಾಗ ನಮ್ಗೆ ಇಷ್ಟಪಟ್ಟಿರೋ ಡ್ರೆಸ್ಸು ನಾವು ಹಾಕ್ಕೋಬಹುದು, ಸ್ಯಾರಿ ಹಾಕ್ಕೋಬಹುದು, ಚೂಡಿದಾರ್ ಹಾಕ್ಕೋಬಹುದು, ಇಲ್ಲಾಂದ್ರೆ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೋಬಹುದು. ಸೊ ಈ ತರ ನಮ್ಮ ಇಷ್ಟ ಇಲ್ವಾ, ಇಲ್ಲಾಂದ್ರೆ ನೈಟಿ ಹಾಕ್ಕೋಬಹುದು. ನಮ್ಮ ಇಷ್ಟ ಪ್ರಕಾರ ನಾವು ಏನ್ ಬೇಕಂದ್ರೆ ಆ ತರ ಭಗವಂತ ಅವರ ಇಷ್ಟ ಪ್ರಕಾರ ಇಲ್ಲೇನ್ ಹೇಳ್ತಾರೆ, ಭಗವಂತನ ಇಷ್ಟ ಪ್ರಕಾರ ಅವರು ಏನು ಅವತಾರ ಬೇಕಂದ್ರೆ ತಗೋಬಹುದು. ಅದು ಶ್ರೇಷ್ಠವಾದ ಜೀವರಾಶಿ ಆಗಿರ್ಬೋದು, ಇಲ್ಲಾಂದ್ರೆ ನೀಚವಾಗಿರೋ ಜೀವರಾಶಿ ಆಗಿರ್ಬೋದು. ಇವಾಗ ನಾವು ಒಂದು ಮದುವೆಗೆ ಹೋಗ್ತೀವಿ ಅನ್ಕೊಳ್ಳಿ, ಯಾವ ತರ ಡ್ರೆಸ್ ಹಾಕೊಳ್ತೀವಿ, ಆ ಡ್ರೆಸ್ ಹಾಕೋಬೇಕು. ನೈಟ್ ಮಲ್ಕೋಬೇಕು, ನಿದ್ರೆ ಮಾಡಬೇಕು, ಆವಾಗ ಏನ್ ಡ್ರೆಸ್ ಹಾಕೊಳ್ತೀವಿ ಇಲ್ವಾ. ಸೊ ಇಲ್ಲಂದ್ರೆ ಇವಾಗ ಏನೋ ಒಂದು ಫನ್ ವರ್ಲ್ಡ್ ಹೋಗ್ತೀವಿ, ಸೊ ಆವಾಗ ಯಾವ ತರ ಡ್ರೆಸ್ ಹಾಕೋಬೇಕು. ಸೊ ಈ ತರ ಇಲ್ಲಂದ್ರೆ ಏನೋ ಒಂದು ತರಕಾರಿ ತಗೊಂಡ್ ಬರಕ್ ಹೋಗ್ತಾ ಇದ್ದೀರಾ, ಸೊ ಆವಾಗ ಯಾವ ತರ. ಸೊ ಅದದು ರೀಸನ್ಸ್, ಯಾವ ಕಾರಣಗಳಿಗೋಸ್ಕರ ಯಾವ ತರ ನಾವು ಡ್ರೆಸ್ಗಳು ಚೇಂಜ್ ಮಾಡ್ತೀವಿ. ಆ ತರ ಭಗವಂತ ಏನ್ ಮಾಡ್ತಾರಂತೆ, ಆ ಸಮಯ ಸಂದರ್ಭ ಅನುಸಾರ ಪ್ರಕಾರ ಭಗವಂತ ಒಂದೊಂದು ಅವತಾರ ತಗೊಳ್ತಾರಂತೆ. ಅದು ಶ್ರೇಷ್ಠವಾದ ಜೀವರಾಶಿ ಆಗಿರ್ಬೋದು, ಇಲ್ಲಾಂದ್ರೆ ನೀಚ ಜೀವರಾಶಿ. ಜೀವರಾಶಿ ಬೇಕಂದ್ರೆ ಭಗವಂತ
ಅವತಾರ ತಗೊಳ್ತಾರೆ. ಆದ್ರೆ ಭಗವಂತನ ಏನ್ ಟಚ್ ಆಗಲ್ಲ, ಅವನು ಶ್ರೇಷ್ಠನೇ ಯಾವಾಗ, ಓನ್ಲಿ ರೂಪ ಬದಲಾಗುತ್ತೆ ಅಷ್ಟೆ. ಸೊ ಭಗವಂತ ಅಷ್ಟೊಂದು ಅದು ಶುದ್ಧ ಸತ್ವವಾಗಿರೋರು. ಓಕೆ, ಈ ಭೌತಿಕ ಕಲ್ಮಶಗಳು ಏನ್ ಭಗವಂತನೇ ಟಚ್ ಆಗೋದಿಲ್ಲ. ಸೊ ಇವಾಗ ಅವ್ರು ಹೇಳ್ತಾ ಇದ್ದಾರೆ ಭಗವಂತ ಇದಕ್ಕೆ ಮುಂಚೆ ಅವ್ರು ಬಂದು ನಾವು ಬಂದು ಕೂರ್ಮ ಅವತಾರ ನೋಡಿದ್ವಿ. ಕೂರ್ಮ ಅವತಾರ 2 times ಭಗವಂತ ಕೂರ್ಮ ಅವತಾರ ವರಾಹ ಅವತಾರ ತಗೊಂಡಿದ್ದಾರೆ. ಕೂರ್ಮ ಇಲ್ಲ, ವರಾಹ. ಸೊ ಭಗವಂತ 2 times ವರಾಹ ಅವತಾರ ತಗೊಂಡಿದ್ದಾರೆ. ಒಂದು ಟೈಮ್ ನಾವು ಬಂದು ನಾನೇ ಕ್ಲಾಸ್ ಕೊಟ್ಟಿದ್ದೀನಿ. ಸೊ ಆ 2 times ಯಾವಾಗ, ಯಾರ್ಕ್ ನೆನಪಿದೆ? ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ವಾ? ಭಗವಂತ 2 times ವರಾಹ ಅವತಾರ ತಗೊಂಡಿದ್ದಾರೆ. ಏನು? ಶ್ವೇತ ವರಾಹ, ಅದು ವೈಟ್ ಕಲರ್ ವರಾಹ, ಅದು ಬ್ರಹ್ಮಣ ಮೂಗಿನಿಂದ ಆಚೆ ಬಂದಿರೋದು. ಅದು ಬಂದು ಸ್ವಯಂಭೂ ಮನು. ಆವಾಗ ಸ್ವಯಂಭೂ ಮನು ಬಂದಿದ್ದಾರೆ. ಸೊ ಅವಾಗ ಇಲ್ಲಿ ಭೂಮಿ ಇಲ್ಲ, ಭೂಮಿ ಬಂದು ಗರ್ಭ ಸಮುದ್ರ ಒಳಗಡೆ ಹೋಗಿರುತ್ತೆ. ಸೊ ಅದಕ್ಕೆ ಅವರು ಬಂದು ಬ್ರಹ್ಮ ಹತ್ರ ಕೇಳುವಾಗ ಆವಾಗ ಬ್ರಹ್ಮಣ ಮೂಕಿಂದು ಯಾರು ಶ್ವೇತವರಾಹ ಆಚೆ ಬಂದು ಆ ಗರ್ಭ ಸಮುದ್ರ ಎಂದು ಭೂಮಿನೇ ಎತ್ಕೊಂಡು ಬಂದು ಇಲ್ಲಿ ಅದನ್ನು ಆರ್ಬಿಟ್ ಅಲ್ಲಿ ಇಟ್ಬಿಡ್ತಾರೆ. ಓಕೆ, ಅದು ಬಂದು ಶ್ವೇತವರಾಹ. ಸೆಕೆಂಡ್ ಭಗವಂತ ಯಾವಾಗ ಅಂದ್ರೆ ಇದು ಬಂದು ಸಾಕ್ಷುಷ ಮನು ಕಾಲದಲ್ಲಿ, ಇದು ಬಂದು 6th ಮನು ಕಾಲದಲ್ಲಿ ಭಗವಂತ ಬಂದು ನೀಲವರಾಹ ಅವತಾರ ತಗೊಂತಾರೆ. ಸೊ ಸ್ವಲ್ಪ ಬ್ಲೂವಿಶ್ ವರಾಹ. ಸೊ ಈ ವರಾಹ ಯಾಕೆ ಬಂದ್ರು ಅಂದ್ರೆ ಹಿರಣ್ಯಾಕ್ಷನಿಗೆ ಕೊಳ್ಳ. ಯಾಕಂದ್ರೆ ಹಿರಣ್ಯಾಕ್ಷ ಅಷ್ಟು ಎಲ್ಲರಿಗೂ ಕಷ್ಟ ಕೊಡ್ತಾ ಇದ್ದಾನೆ. ಸೊ ಭೂಮಿನಿ ಉದ್ಧಾರ ಮಾಡಿ ಹಿರಣ್ಯಾಕ್ಷನೇ ಕೊಳ್ಳಕ್ಕೋಸ್ಕರ ಭಗವಂತ 6th ಮನು ಕಾಲದಲ್ಲಿ ಈ ನೀಲವರಾಹ ರೂಪಲ್ಲಿ ನೀರಿಂದ ಆಚೆ ಬಂದಿದ್ದಾರೆ. ಓಕೆ, ಅದು ಫಸ್ಟ್ ಬಂದು ಬ್ರಹ್ಮಣ ಮೂಗಿಂದು ಬಂದಿದ್ರು. ಎಲ್ಲಿ? ಸ್ವಯಂಭೂ ಮನು ಕಾಲದಲ್ಲಿ. ಈ ಸಾಕ್ಷುಷ ಮನು ಕಾಲದಲ್ಲಿ ಭಗವಂತ ನೀಲವರಾಹ ಬಂದು ನೀರಿಂದು ಆಚೆ ಬಂದ್ರು. ಓಕೆ, ಗರ್ಭ ಸಮುದ್ರ ಅಂತ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಅದೇ ತರ ಭಗವಂತ ಇಲ್ಲಿ ಬಂದು 2 times ಮತ್ಸ್ಯಾವತಾರ ತಗೊಳ್ತಾರೆ. ಸೊ 2 ಟೈಮು ಮತ್ಸ್ಯಾವತಾರ ತಗೊಳ್ತಾರೆ. ಅದು ಯಾವಾಗ ಅಂದ್ರೆ ಫಸ್ಟ್ ಬಂದು ಸ್ವಯಂಭೂ ಮನು ಕಾಲದಲ್ಲಿ ಭಗವಂತ ಮತ್ಸ್ಯಾವತಾರ ತಗೊಳ್ತಾರೆ. ಸೆಕೆಂಡ್ ಟೈಮು ಸಾಕ್ಷುಷ ಮನು ಮನ್ವಂತರ ಸಾಕ್ಷುಷ ಮನು ಆ ಟೈಮಲ್ಲಿ ಭಗವಂತ ಸೆಕೆಂಡ್ ಟೈಮ್ ಮತ್ಸ್ಯಾವತಾರ ತಗೊಳ್ತಾರೆ. ಸೊ ಅದ್ರ ಬಗ್ಗೆ ನಾವು ನೋಡೋಣ. ಸೊ ಇಲ್ಲಿ ಬಂದು ಪರೀಕ್ಷಿತ್ ಮಹಾರಾಜ್ ಹತ್ರ ಶುಕದೇವರು ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಬಂದು ಹಗಲು ಫಿನಿಶ್ ಆಗಿ ಕತ್ಲು ನೈಟ್ ಟೈಮ್ ಬಂದಿದೆ. ಸೊ ನೈಟ್ ಟೈಮ್ ಬರುವಾಗ ಅವರು ನಿದ್ರೆ ಮಾಡಿಬಿಡ್ತಾರಂತೆ. ಯಾರೋ? ಬ್ರಹ್ಮ ನಿದ್ರೆ ಮಾಡುವಾಗ ಆವಾಗ ಒಂದು ಪ್ರಳಯ ಬರುತ್ತೆ. ಸೊ ನೀವು ನಾರ್ಮಲ್ ಆಗಿ ನೋಡಿದ್ರೆ ಸೊ 4 types ಆಫ್ ಪ್ರಳಯ ಇರುತ್ತೆ. ಸೊ ನಿತ್ಯ ಪ್ರಳಯ, ನಾವು ಬಂದು ಈ ಶರೀರ ಬಿಟ್ಟು ಮತ್ತೊಂದು ಶರೀರ ತಗೊಳ್ಳುವುದು ಏನು? ನಿತ್ಯ ಪ್ರಳಯ ಅಂತೆ. ನೆಕ್ಸ್ಟು ನೈಮಿತ್ತಿಕ ಪ್ರಳಯ. ಈ ನೈಮಿತ್ತಿಕ ಪ್ರಳಯ ಅನ್ನೋದು ಬ್ರಹ್ಮನ ಡೇ ಟೈಮ್ ಫಿನಿಶ್ ಆಗಿ ನೈಟ್ ಟೈಮ್ ಬರುವಾಗ ಅವರು ನಿದ್ರೆ ಮಾಡಿಬಿಡ್ತಾರೆ. ಸೊ ಆವಾಗ ಭುವಃ ಸುವಹ ಈ 3 ಲೋಕಗಳು ನೀರ್ ಒಳಗಡೆ ಇರುತ್ತೆ. ಸೊ ಇವಾಗ ಬಂದಿರೋದೇನು? ನೈಮಿತ್ತಿಕ ಪ್ರಳಯ. ಸೊ ಅವಾಗ ಬ್ರಹ್ಮ ನಿದ್ರೆ ಮಾಡ್ತಾ ಇದ್ದಾರೆ. ಅದೇ ಈ ಬ್ರಹ್ಮನ ಕಾಲ ಫಿನಿಶ್ ಆಗಿ ಅವರೇ ಹೋಗುವಾಗ ಏನ್ ಪ್ರಳಯ ಬರುತ್ತೆ? ಪ್ರಾಕೃತ ಪ್ರಳಯ ಬರುತ್ತಂತೆ. ಅದೇ ನಂತರ ಜೀವರಾಶಿಗಳು ಈ ಅಂಡ ಬಿಟ್ಟು ಭಗವಂತನ ಗೋಲೋಕಕ್ಕೆ ಹೋಗಬೇಕಂದ್ರೆ ಅದು ಏನ್ ಪ್ರಳಯ ಗೊತ್ತಾ? ಆತ್ಯಂತಿಕ ಪ್ರಳಯ ಅಂತೆ. ಓಕೆ, ಸೊ ಇವಾಗ ಏನ್ ಪ್ರಳಯ ಬಂದಿದೆ? ಬ್ರಹ್ಮಕ್ಕೂ ಡೇ ಟೈಮ್ ಫಿನಿಶ್ ಆಗಿ ನೈಟ್ ಟೈಮ್ ಬಂದಿದೆ. ಇವಾಗ ಅವರು ನಿದ್ರೆ ಮಾಡ್ತಾರೆ. ನೈಮಿತ್ತಿಕ ಪ್ರಳಯ.
ಆ ತರ ಅವರು ನಿದ್ರೆ ಮಾಡ್ತಾ ಇರುವಾಗ ಅವರು ಬಾಯಿಂದು ಪೂರ್ತಿ ವೇದಗಳೆಲ್ಲ ಆಚೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಕೆಲವರು ನಿದ್ರೆ ಮಾಡುವಾಗ ಗೊರಕೆ ಹೊಡಿತಾರಲ್ವಾ. ಸೊ ಆ ತರ ಬ್ರಹ್ಮ ಮಲ್ಕೊಂಡು ನಿದ್ರೆ ಮಾಡ್ತಾರೋ ಅವ್ರ ಬಾಯಿಂದು ಆಚೆ ಬಂದ್ಬಿಟ್ಟಿದೆ ವೇದಗಳೆಲ್ಲ. ಆ ವೇದಗಳಲ್ಲಿ ಹಯಗ್ರೀವ ಅನ್ನೋ ಒಂದು ಅಸುರ ಇದು ಬಂದು ಹಯಗ್ರೀವ ಭಗವಂತ ಹೆಸರುಲೆ ಒಂದು ಇರುತ್ತೆ. ಸೊ ಇಲ್ಲಿ ಬಂದು ಹಯಗ್ರೀವ ಅನ್ನೋದು ಒಂದು ಅಸುರ ಹೆಸರು. ಓಕೆ, ಈ ಹಯಗ್ರೀವನ್ನ ಅಸುರು ಏನ್ ಮಾಡ್ತಾನೆ, ಆ ವೇದಗಳನ್ನ ಎತ್ಕೊಂಡು ಓಡೋಡ್ಬಿಡ್ತಾನೆ. ಸೊ ಇವಾಗ ಬ್ರಹ್ಮ ಎದ್ದೋಳ್ ಮೇಲೆ ನೋಡ್ತಾರೆ, ಅವರ ಹತ್ರ ವೇದಗಳೇ ಇಲ್ಲ. ಯಾಕಂದ್ರೆ ವೇದಗಳು ಇದ್ರೆ ಅಲ್ವಾ ಅವರು ಸೃಷ್ಟಿ ಮಾಡಕ್ಕ, ವೇದಗಳೇ ಇಲ್ಲ. ಅವಾಗ ಏನ್ ಮಾಡ್ತಾರೆ ಅಲ್ವಾ. ಸೊ ಅವಾಗ ಅವರು ಇವಾಗ ನಮ್ಮ ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಆವಾಗ ಶೂ ಇಲ್ಲ, ಅಮ್ಮ ಶೂ ಇಲ್ಲ, ಅಪ್ಪ ಶೂ ಇಲ್ಲ, ಮಕ್ಕಳು ಯಾರ ಹತ್ರ ಹೇಳ್ತಾರೆ, ತಾಯಿ ತಂದೆ ಹತ್ರಲ್ಲೂ ಹೇಳ್ತಾರೆ. ಸೊ ಆ ತರ ಇವಾಗ ಬ್ರಹ್ಮಣ ಹತ್ರ ವೇದಗಳಿಲ್ಲ ಅಂದ್ರೆ ಅವರ ತಂದೆ ಯಾರು, ಸಾಕ್ಷಾತ್ ಶ್ರೀಹರಿ ಅಲ್ವಾ. ಸರ್ವ ಐಶ್ವರ್ಯ ಇರುವ ಭಗವಂತ ಹರಿ ಹತ್ರ ಹೇಳ್ತಾರೆ ಬ್ರಹ್ಮ, ತಂದೆ ನನ್ನ ಹತ್ರ ಇರೋ ಈ ವೇದಗಳೆಲ್ಲ ಎಲ್ಲಿ ಹೋಯ್ತೋ ಗೊತ್ತಿಲ್ವೇ. ಅವರು ಅಳುತ್ತಾ ಇದ್ದಾರೆ. ಸೊ ಅವಾಗ ಭಗವಂತನಿಗೂ ಗೊತ್ತಾಯ್ತು, ಒಂದು ದೊಡ್ಡ ಅಸುರ, ಅವನ ಹೆಸರೇನು, ಹಯಗ್ರೀವನು. ಆ ಹಯಗ್ರೀವನು ಏನ್ ಮಾಡಿತಾನೆ, ಆ ವೇದಗಳೆಲ್ಲ ಎತ್ಕೊಂಡು ಹೋಗಿ ಆ ಸಮುದ್ರ ಒಳಗಡೆ ಎಲ್ಲೋ ಇಟ್ಬಿಟ್ಟಿದ್ದಾನೆ. ಸೊ ಸಮುದ್ರ ನೀರು ಒಳಗಡೆ ಹೋಗ್ಬೇಕು ಅಂದ್ರೆ ದೊಡ್ಡ ಮಚ್ಚ ಇದ್ರೆ ಅಲ್ಲೋ ಹೋಗಕ್ಕಾಗತ್ತೆ. ಅದಕ್ಕೆ ಭಗವಂತ ಏನ್ ಮಾಡ್ತಾರಂತೆ, ಒಂದು ದೊಡ್ಡ ಮಚ್ಚ ಅವತಾರ ತಗೊಳ್ತಾರೆ. ಸೊ ಆ ಮಚ್ಚ ಅವತಾರ ತಗೊಂಡು ಹೋಗಿ ಅಲ್ಲಿ ಹಯಗ್ರೀವನು ಕೊಂದು ಆಮೇಲೆ ಆ ವೇದಗಳನ್ನ ಎತ್ಕೊಂಡು ಬಂದು ಬ್ರಹ್ಮನ ಹತ್ರ ಕೊಡ್ತಾರೆ. ಸೊ ಈ ತರ ಭಗವಂತ ಫಸ್ಟ್ ಟೈಮು ಮಚ್ಚ ಅವತಾರ ತಗೊಳ್ತಾರೆ. ಸೆಕೆಂಡ್ 6th ಮನು ಕಾಲದಲ್ಲಿ, 6ರೋ ಮನು ಕಾಲದಲ್ಲಿ ಸಾಕ್ಷುಷ ಮನು, ಆ ಟೈಮಲ್ಲಿ ಭಗವಂತ ಮತ್ತೆ ಒಂದು ಟೈಮು ಮತ್ಸ್ಯಾವತಾರ ತಗೊಳ್ತಾರೆ. ಯಾಕೆ ಗೊತ್ತಾ, ಸತ್ಯವ್ರತ ಅನ್ನೋ ಒಂದು ಶ್ರೇಷ್ಠವಾದ ರಾಜ ಇದ್ದಾನೆ. ಆ ರಾಜ ಅಷ್ಟೊಂದು ತಪಸ್ಸು ಮಾಡ್ತಾ ಇದ್ದಾನೆ. ಏನ್ ತಪಸ್ಸು ಗೊತ್ತಾ, ಅವನ್ ಬಂದು ಒನ್ಲಿ ನಾವು ಬಂದು ಭಗವಂತನ ನೋಡೋ ತಕ್ಕ ನೀರ್ ಮಾತ್ರ ಕುಡಿತೀನಿ, ನಾವು ಭಗವಂತನೇ ನೋಡಿಲ್ಲ ಅಂದ್ರೆ ಈ ತರ ಪ್ರಾಣವೇ ಬಿಡ್ತೀನಿ. ನೋಡಿ ಈ ತರ ಯಾರಾவது ಆಜ್ಞೆ ತಗೊಳ್ತಾರ ಏನು. ಸೊ ಈ ತರ ಭಗವಂತ ಆಲ್ರೆಡಿ ಸ್ವಯಂಭೂಮನು ಕಾಲದಲ್ಲಿ ಮತ್ಸ್ಯಾವತಾರ ತಗೊಂಡಿದ್ದಾರೆ. ಇವಾಗ ನೋಡಿ, ಅதாவது ಸ್ವಯಂಭೂಮನು ಕಾಲಕ್ಕೂ ಮುಂಚೆ, ಇವಾಗ ಸೃಷ್ಟಿಯೇ ಮಾಡಿಲ್ಲ, ಅದಕ್ಕೂ ಮುಂಚೆ ಸ್ವಯಂಭೂಮನು ಕಾಲಕ್ಕೂ ಮುಂಚೆ ಫಸ್ಟ್ ಮತ್ಸ್ಯಾವತಾರ. ಇವಾಗ 6th ಮನ್ವಂತರ ಸಾಕ್ಷುಷ ಮನ್ವಂತರ ಕಾಲದಲ್ಲಿ ಭಗವಂತ ಸೆಕೆಂಡ್ ಟೈಮ್ ಮತ್ಸ್ಯಾವತಾರ ತಗೊಳ್ತಾನೆ. ರೀಸನ್ ಏನು, ಈ ಸತ್ಯವ್ರತ ರಾಜ, ಸತ್ಯವ್ರತ ರಾಜ ಅಷ್ಟೊಂದು ಶ್ರೇಷ್ಠವಾಗಿ ಇರ್ತಾನೆ, ಅಷ್ಟೊಂದು ತಪಸ್ ಮಾಡ್ತಾ ಇದ್ದಾನೆ. ನಾ ಭಗವಂತನೇ ನೋಡ್ಬೇಕು. ಯಾಕಂದ್ರೆ ಕೆಲವರು ಒಂದೊಂದು ವ್ರತಗಳು ಫಾಲೋ ಮಾಡ್ತಾರಲ್ವಾ, ಆ ತರ ಇವರು ಒಂದು ವ್ರತ ಫಾಲೋ ಮಾಡ್ತಾರೆ, ನಾವು ಭಗವಂತನೇ ನೋಡೋ ತಕ್ಕ ನೀರ್ ಮಾತ್ರ ಕುಡಿತೀವಿ, ಮತ್ತೇನ್ ಕುಡಿಯಲ್ಲ. ಸೊ ಈ ತರ ಅವರು ಒಂದು ಆಜ್ಞೆ ತಗೊಂಡು ಈ ತರ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಭಗವಂತ ಅವ್ರಿಗೂ ದರ್ಶನ ಕೊಡೋಕೋಸ್ಕರ ಮತ್ತೊಂದು ಮತ್ಸ್ಯಾವತಾರ ತಗೊಂಡಿದ್ದಾರೆ. ಆಕ್ಚುಲಿ ನಾವು ಬಂದು ಈ ಯುಗ ನೋಡಿದೀವಲ್ವಾ, ಅದಾವುದು ಬ್ರಹ್ಮ ಬಂದು ನಿದ್ರೆ ಮಾಡುವಾಗ ಒಂದು ಪ್ರಳಯ ಬರುತ್ತೆ, ಬ್ರಹ್ಮ ಹೋದ್ಮೇಲ್ಗಡೆ ಅವ್ರ ಕಾಲ ಮುಡ್ದೋಗಿ ಅವರು ಭಗವಂತನ ಲೋಕ ಹೋಗುವಾಗ ಒಂದು ಪ್ರಳಯ ಬರುತ್ತೆ ನೋಡಿದ್ವಿ ಇಲ್ವಾ. ಆದರೆ ಇವಾಗ ನೋಡಿ, ಇವಾಗ ಬ್ರಹ್ಮ ನಿದ್ರೂ ಮಾಡಿಲ್ಲ, ಇದೇನು 6th ಮನು ಕಾಲ, ಆದ್ರೆ ಆ ಟೈಮ್ ಒಂದು ಪ್ರಳಯ ಬಂತು.
ರೀಸನ್ ಏನು ಗೊತ್ತಾ? ಭಗವಂತನ ಇಚ್ಛೆ. ತರ ಭಗವಂತ ಏನ್ ಇಚ್ಛೆ ಪಡ್ತಾರೋ ಅದು ಆವಾಗ ನಡೀತೆ. ನಮ್ಮ ಇಷ್ಟ ಪ್ರಕಾರ ಏನ್ ನಡೆಯಲ್ಲ, ಭಗವಂತನ ಇಷ್ಟ ಪ್ರಕಾರ ನಡೀತಾ ಇದೆ. ಸೊ ಇವಾಗ ಆ ಭಗವಂತ ಹೇಳ್ತಾರಲ್ವಾ, ನನ್ನ ಭಕ್ತನಿ ನಾನೇ ರಕ್ಷಣೆ ಮಾಡ್ತೀನಿ. ಸೊ ಆ ತರ ಭಗವಂತ ಯಾವ ತರ ಅವ್ರ ಭಕ್ತರನ್ನ ರಕ್ಷಣೆ ಮಾಡ್ತಾರೆ ನಾವು ಈ ಅವತಾರಲ್ಲಿ ನೋಡ್ಬೋದು. ಸೊ ಇವಾಗ ಸತ್ಯವ್ರತ ರಾಜ ಅವರೇ ನೆಕ್ಸ್ಟ್ ಯುಗಲ್ಲಿ ಏನು ಸೂರ್ಯ ಮಗ ವಿವಸ್ವ ಮಗ ಹುಡ್ತಾನೆ. ವಿವಸ್ವನ್ ಮಗ ಯಾರು? ಶ್ರಾರ್ಥ ದೇವರು. ಸೊ ಆ ಹೆಸರಲ್ಲಿ ಭಗವಂತ ಅನುಗ್ರಹದಿಂದ ಅವರು ಹುಡ್ತಾರೆ. ಸೊ ಅವರೇ ಇವಾಗ 7th ಮನುವಾಗ ಹುಡ್ತಾರೆ. ಓಕೆ, ಈ ಸತ್ಯವ್ರತ ರಾಜ ಏನ್ ಮಾಡಿದಾರೆ ಅದ್ರ ಬಗ್ಗೆ ನಾವು ನೋಡೋಣ. ಈ ಸತ್ಯವ್ರತ ರಾಜ ಕೃತಮಾಲಾ ಅನ್ನೋ ಒಂದು ನದಿ ಹತ್ರ ಇದ್ದಾರೆ. ಆ ಕೃತಮಾಲಾ ನದಿ ಹತ್ರ ಅವರು ಏನ್ ಮಾಡ್ತಾ ಇದ್ದಾರೆ? ಈ ತರ ದರ್ಪಣ ಬಿಡ್ತಾ ಇದ್ದಾರೆ. ಸೊ ಆ ತರ ಮಾಡ್ತಾ ಇರುವಾಗ ಅವರು ಕೈ ಒಳಗಡೆ ಒಂದು ಚಿಕ್ಕ ಮಚ್ಚ ಬಂದಿದೆ ಅಂತೆ. ಏನಪ್ಪ ಇದು ಚಿಕ್ಕ ಮಚ್ಚ? ನಮ್ ಕೈ ಎತ್ತು ಆ ತರ ಆಜ್ಞೆ ಬಿಡುವಾಗ ಒಂದು ಚಿಕ್ಕ ಮಚ್ಚ ಬಂದ್ಬಿಟ್ಟಿದೆ. ಇದು ಯಾಕೆ ನಾವು ಡಿಸ್ಟರ್ಬ್ ಮಾಡೋದನ್ನು ಅದಕ್ಕೆ ಕೆಳಗೆ ಮತ್ತೆ ನೀರಲ್ಲಿ ಬಿಡ್ಬಿಡ್ತಾರಂತೆ. ಮತ್ತೆ ನೀರೆತ್ತಾರೆ. ಮತ್ತೆ ಅವ್ರ ಕೈಯಲ್ಲಿ ಆ ಚಿಕ್ಕ ಮಚ್ಚ ಬಂದ್ಬಿಟ್ಟಿದೆ. ಇದೇನಪ್ಪ ಇದು? ದರ್ಪಣ ಮಾಡುವಾಗ ಮತ್ತೆ ಮತ್ತೆ ಈ ಮಚ್ಚ ಬರ್ತಾ ಇದ್ದೇನೆ. ಅವ್ರು ಮತ್ತೆ ನೀರಲ್ಲಿ ಬಿಡ್ತಾರಂತೆ. ಆಕ್ಚುಲಿ ಈ ಭಾರತ ದೇಶದಲ್ಲಿ ದ್ರಾವಿಡ ದೇಶ ಅಂದ್ರೆ ಇಲ್ಲಿ ತಮಿಳ್ನಾಡು. ಓಕೆ, ಆ ಜಾಗಲ್ಲಿ ಆ ರಾಜ ಇರ್ತಾರೆ, ಸತ್ಯವ್ರತ ರಾಜ. ಆ ಕೃತಮಾಲಾ ಅನ್ನೋ ನದಿ ಅಲ್ಲಿಯೇ ಇರೋದು. ಸೊ ಮತ್ತೆ ಮತ್ತೆ ಅವರು ಆ ನೀರಿ ಇರೋ ಮಚ್ಚನಿ ಮತ್ತೆ ಮತ್ತೆ ಅವ್ರ ನೀರ್ ಒಳಗಡೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಬಂದು ದರ್ಪಣ ಬಿಡಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಮಚ್ಚ ಮತ್ತೆ ಮತ್ತೆ ಅವ್ರ ಕೈಗೆ ಬರ್ತಾ ಇದೆ. ಇವಾಗ ಮತ್ತೆ ಅವರು ನೀರ್ ಎತ್ತುವಾಗ ಇವಾಗ ಮತ್ತೆ ಆ ಮಚ್ಚ ಬಂದ್ಬಿಟ್ಟು ಅಷ್ಟು ಒಂದು ದೀನವಾಗ ಹೇಳ್ತಾ ಇದಂತೆ, ಓ ನನ್ ಪ್ರಿಯ ರಾಜ, ನಮ್ಗೂ ಆದರವ ಕೊಡೋರು ಯಾರಿಲ್ವೇ? ನನ್ನ ರಕ್ಷಣೆ ಮಾಡೋರು ಯಾರಿಲ್ವೇ? ನೀವು ನಿನ್ನ ನದಿಯಲ್ಲಿ ಬಿಟ್ಟಿದರೆ ಈ ನದಿಯಲ್ಲಿ ಇರೋ ದೊಡ್ಡ ದೊಡ್ಡ ಮಚ್ಚಗಳು ನನ್ನ ತಿನ್ಬಿಡುತ್ತಲ್ವಾ? ನೀವು ನನ್ನ ಮೇಲ್ಗಡೆ ಸ್ವಲ್ಪ ಕರುಣೆ ತೋರಿಸ್ತೀರಾ? ನಮ್ಗೂ ಏನು ಈ ನದಿಯಲ್ಲಿ ಇರೋ ಮಚ್ಚ ನೀನು ನೋಡುವಾಗ ನನ್ಗೂ ಭಯ ಆಗ್ತಾ ಇದೆ, ನಮ್ಮನ್ನ ರಕ್ಷಣೆ ಮಾಡಿನು ಕೇಳ್ತಾ ಇದೆ ಅಂತೆ. ಅವ್ರಿಗೆ ಆಶ್ಚರ್ಯವಾಯ್ತು, ಇದೇನಪ್ಪ ಇದು? ಇಷ್ಟು ಚಿಕ್ಕ ಮಚ್ಚ ಮಾತಾಡ್ತಾ ಇದೆ ಏನೋ? ಆ ತರ ಅವರು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಮತ್ಸ್ಯ ಪುರಾಣಲ್ಲಿ ಒಂದು ಶ್ಲೋಕ ಇದೆ, ಏನ್ ಗೊತ್ತಾ? ಅನಂತ ಶಕ್ತಿರ್ ಭಗವಾನ್ ಮತ್ಸ್ಯರೂಪಿ ಜನಾರ್ದನಃ ಕ್ರೀಡಾರ್ಥಂ ಯಸಾಯಾಂ ಆಸ ಸ್ವಯಂ ಸಾತ್ಯವ್ರತನ್ ನೃಪಂ. ಸೊ ಆ ಭಗವಂತನ ಕರುಣೆಯಿಂದ ಇವಾಗ ಭಗವಂತ ಒಂದು ಆ ಸತ್ಯವ್ರತ ರಾಜನ ಹತ್ರ ಲೀಲೆ ಮಾಡಕ್ಕೂ ಶುರು ಮಾಡಿದ್ದಾರೆ. ಆ ಸತ್ಯವ್ರತ ರಾಜ ಹತ್ರ ನಮ್ನೆ ರಕ್ಷಣೆ ಮಾಡೀನು ಕೇಳಿದಾರಂತೆ. ಯಾರು? ಆ ಚಿಕ್ಕ ಮಚ್ಚ ರೂಪಲ್ಲಿರೋ ಭಗವಂತ. ಸೊ ಇವಾಗ ಸತ್ಯವ್ರತ ರಾಜಕ್ಕೂ ಏನೋ ಈ ಮಚ್ಚ ಈ ತರ ನಮ್ಮ ಹತ್ರ ರಕ್ಷಣೆ ಕೇಳ್ತಾ ಇದೆ. ಓಕೆ ನಾನ್ ರಾಜ. ನೋಡಿ, ಈ ಒಂದೊಂದು ಮಾತು ನೀವು ನೆನಪಿಟ್ಕೋಬೇಕು. ನಾನ್ ರಾಜ, ನಾನ್ ನಿಮ್ಗೆ ರಕ್ಷಣೆ ಕೊಡ್ತೀನಿ. ಈ ತರ ಒಂದು ಮಾತು ಹೇಳಿದ್ರೆ ಸಾಕಲ್ಲ ಭಗವಂತ. ಯಾರೊಬ್ಬರು ಈ ತರ ನಾನು ತನದುಣ್ಣೋ ಮಾತು ಮಾತಾಡ್ತಾರೋ ಆ ಒಂದು ಮಾತೇನೆ ಭಗವಂತ ಇಟ್ಕೊಂಡ್ಬಿಡ್ತಾನಲ್ವಾ. ಸೊ ಇವಾಗ ಭಗವಂತ ಅದು ಇಟ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಆ ರಾಜ ಸತ್ಯವ್ರತ ರಾಜ ಆ ಮತ್ಸ್ಯ ಮೇಲ್ಗಡೆ ಇರೋ ಕರುಣೆಯಿಂದ ಆ ಮತ್ಸ್ಯನ ಏನ್ ಮಾಡಿದ್ದಾರೆ? ಅವರ ಕಮಂಡಲ ಒಳಗಡೆ ಆ ಮತ್ಸ್ಯನ ಎತ್ಕೊಂಡು ಅರಣ್ಮನೆಗೆ ಬಂದ್ಬಿಟ್ಟಿದ್ದಾರೆ.
ಬಂದ್ಬಿಟ್ಟು ಅಲ್ಲಿ ಆ ಮತ್ಸಾನಿ ರಕ್ಷಣೆ ಮಾಡೋ ನಾನು ಒಂದು ಇವಾಗೆಲ್ಲ ಫಿಶ್ ಪಾಟ್ ಇದಲ್ವಾ, ಸೊ ಆ ತರ ಒಂದು ಜಾಡಿಲಿ ಆ ಫಿಶ್ ಪಾಟ್ ಇಲ್ಲಿ ಇಡ್ತಾರೆ. ಸೊ ಸ್ವಲ್ಪ ಟೈಮೇ ಆಯ್ತು, ಇವಾಗ ನೋಡಿದರೆ ಆ ಮತ್ಸ ಆ ಪಾಟ್ ಪೂರ್ತಿ ದೊಡ್ಡ ಸೈಜ್ ಆಗಿಬಿಟ್ಟಿದಂತೆ. ಇವಾಗ ಓ ರಾಜ, ನಾವು ಇಲ್ಲಿ ಅಲ್ಲಿ ಓಡಾಡಕ್ಕಾಗಲ್ವೇ, ನಮ್ಗೂ ಇದು ಚಿಕ್ಕದಾಗಿದೆ, ದಯವಿಟ್ಟು ನಮ್ನಿ ಸ್ವಲ್ಪ, ಯಾಕಂದ್ರೆ ಇಲ್ಲಿ ಉಸಿರಾಡಕ್ಕೂ ಕಷ್ಟವಾಗಿದೆ. ಪೂರ್ತಿ ಪಾಟ್ ಸೈಜ್ಗೆ ಒಂದು ಮಚ್ಚ ಇದ್ರೆ ಎಲ್ಲಿ ಅಂದ್ರೆ ಇದು ಸುತ್ತಾಡುತ್ತೆ, ಓಡಾಡುತ್ತೆ, ಪ್ರಾಣ ಇರಕ್ಕಾಗುತ್ತೆ ಅಲ್ವಾ. ಸೊ ಆ ತರ ದೊಡ್ಡ ಸೈಜ್ ಆಗಿಬಿಟ್ಟಿದೆ. ಓ ನನ್ನ ಪ್ರಿಯ ರಾಜ, ನಮ್ಗೆ ದೊಡ್ಡ ಸಂಕಟ ಬಂದ್ಬಿಟ್ಟಿದೆ. ಈ ಜಾಡಿ ನಾವು ಸುತ್ತಾಡಕ್ಕ ಆಗಲ್ವೇ, ನಮ್ಗೆ ಅಸೌಕರ್ಯವಾಗಿ ಇದೆ. ನಮ್ಗೂ ಒಂದು ಸೌಕರ್ಯವಾಗಿ ಇರೋ ಜಾಗಲ್ಲಿ ಆ ನೀರಲ್ಲಿ ದಯವಿಟ್ಟು ನಮ್ನೆ ಬಿಡಿನೂ ಕೇಳ್ತಾ ಇದಂತೆ. ಇವಾಗ ರಾಜ ನೋಡ್ತಾನೆ, ಏನಪ್ಪ ಇದು, ಎತ್ಕೊಂಡು ಬರೋವಾಗ ಇಷ್ಟು ಚಿಕ್ಕದಾಗಿತ್ತು, ಆದ್ರೆ ಇವಾಗ ಏನಾಗಿದೆ, ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದೆ. ಇವಾಗ ಆ ಜಾಡಿ ಸೈಜು ಆ ಫಿಶ್ ಪಾಟ್ ಅಷ್ಟು ದೊಡ್ಡದು ಆಗಿಬಿಟ್ಟಿದೆ ಅದು. ಓಕೆ, ಸ್ವಲ್ಪ ದೊಡ್ಡ ಪಾತ್ರಲ್ಲಿ ಬಿಡೋಣ, ಒಂದು ಸ್ವಲ್ಪ ದೊಡ್ಡ ಪಾತ್ರಲ್ಲಿ ಬಿಡ್ತಾರೆ. ಒಂದು ಕ್ಷಣಲ್ಲಿ ಮತ್ತೆ ಆ ಪಾತ್ರ ಸೈಜ್ ಆಗಿಬಿಟ್ಟಿದಂತೆ. ಇದೇನಪ್ಪ ಇದು ಇಷ್ಟು ದೊಡ್ಡದಾಗಿ, ಓಕೆ ಸ್ವಲ್ಪ ದೊಡ್ಡ ಬಾಯಿಲಿ ಬಿಡೋಣ, ನಾನು ಬಾಯಿಲಿ ಬಿಡ್ತಾರೆ. ಅಲ್ಲಿ ಬಿಟ್ಟಿದರೆ ಒಂದು ಕ್ಷಣಲ್ಲಿ ಬಾಯಿ ಸೈಜ್ ಆಗಿಬಿಟ್ಟಿದಂತೆ, ಅಷ್ಟು ದೊಡ್ಡದಾಗಿಬಿಟ್ಟಿದೆ. ಬಾಯಿ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದಾಗಿಬಿಟ್ಟಿದೆ. ಮತ್ತೆ ಮಚ್ಚ ಮಾತಾಡೋಕ್ಕೂ ಶುರು ಮಾಡ್ತಾ ಇದೆ. ಓ ನನ್ನ ಪ್ರಿಯ ರಾಜ, ನಾವು ಇಲ್ಲಿ ಚೆನ್ನಾಗ ಇಲ್ವೇ, ನಾವು ಸಂತೋಷ ಇರಕ್ಕಾಗಲ್ವೇ, ಯಾಕಂದ್ರೆ ಈ ಜಾಗ ನಮಗೂ ಪೂರ್ತಿ ಅನ್ಕಂಫರ್ಟಬಲ್ ಆಗಿಬಿಟ್ಟಿದೆ, ಇಲ್ಲೆಲ್ಲಿ ಸುತ್ತಾಡಕ್ಕಾಗಲ್ವೇ, ದಯವಿಟ್ಟು ನಾವು ನಿಮ್ನೆ ಶರಣಾಗಿದ್ರೆ ಆಗಿದ್ದ ಜೀವರಾಶಿ ಅಲ್ವಾ, ದಯವಿಟ್ಟು ನಮ್ಗೊಂದು ಸ್ವಲ್ಪ ದೊಡ್ಡ ನೀರಿರೋ ಜಾಗಲಿ ನಮ್ಗೆ ಬಿಟ್ಬಿಡಿ ಏನು ಕೇಳ್ತಾ ಇದ್ದಂತೆ. ಸೊ ಮತ್ತೆ ಅವರು ಆ ಬಾಯಿಂದು ಎತ್ತಿ ಒಂದು ದೊಡ್ಡ ಕೆರೆ, ಕೆರೆ, ಯಾಕಂದ್ರೆ ಲೇಕ್ ಅಂದ್ರೆ ಸ್ವಲ್ಪ ದೊಡ್ಡದಲ್ವಾ, ಸೊ ಆ ಲೇಕಲ್ಲಿ ಬಿಡ್ತಾರೆ. ಆ ಲೇಕಲ್ಲಿ ಬಿಟ್ಟಿದ್ರೆ ಮತ್ತೆ ಒಂದು ಕ್ಷಣಲ್ಲಿ ಏನಾಗಿ ಬಿಟ್ಟಿದಂತೆ, ಆ ಲೇಕ್ ಕೆರೆ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಮಚ್ಚ ಆಗಿಬಿಟ್ಟಿದಂತೆ. ಮತ್ತೆ ಮಚ್ಚೆ ಮಾತಾಡೋಕೆ ಶುರು ಮಾಡ್ತಾ ಇದೆ. ಓ ರಾಜನೇ, ನಾವು ಸ್ವಲ್ಪ ದೊಡ್ಡದಾಗಿಬಿಟ್ಟಿದ್ದೀನಿ, ಈ ನೀರು ನಮ್ಗೆ ಸಾಕಾಗಲ್ವೇ, ಇದು ಚಿಕ್ಕದಾಗಿಬಿಟ್ಟಿದೆ. ಇವಾಗ ನೀವಲ್ವಾ ನಮ್ಮನ್ನ ರಕ್ಷಣೆ ಮಾಡ್ತೀನಿ ಅಷ್ಟು ಪ್ರೀತಿಯಿಂದ ಹೇಳಿದ್ದೀರಾ, ಇವಾಗ ನೀವೇ ನಮ್ಗೊಂದು ಸ್ವಲ್ಪ ದೊಡ್ಡ ಜಾಗ ಕೊಡಿ, ನೀವು ರಾಜನ್ ಹೇಳಿದಿರಲ್ವಾ, ನಮ್ಮನ್ನ ರಕ್ಷಣೆ ಮಾಡ್ತೀನಿ ಹೇಳಿದಿರಲ್ವಾ, ನಮ್ಮನ್ನೇ ರಕ್ಷಣೆ ಮಾಡಿನು ಕೇಳ್ತಾ ಇದ್ದಂತೆ. ಮತ್ತೆ ರಾಜ ನೋಡ್ತಾರೆ, ಇದೇನಪ್ಪ ಇದು, ಕೆರೆಯಲ್ಲಿ ಬಿಟ್ಟಿದ್ರೆ ಮತ್ತೆ ಕೆರೆ ಸೈಜ್ ಆಗಿಬಿಟ್ಟಿದೆ ಏನಿದು, ಮತ್ತೆ ಇಷ್ಟು ದೊಡ್ಡ ಮೀನು ಮಚ್ಚ ಕೆರೆಯಲ್ಲಿ ಇದ್ರೆ ಅದು ತೀರೋಗುತ್ತೆ, ಸುತ್ತಾಡಕ್ಕೆ ಆಗಲ್ಲ, ಮತ್ತೆ ಏನ್ ಮಾಡೋದು, ಅಲ್ಲಿಂದು ಆ ಬ್ರಹ್ಮಾಂಡವಾಗ ಇರೋ ಆ ಮಚ್ಚನಿ ಎತ್ಕೊಂಡು ಹೋಗಿ ಸಮುದ್ರಲ್ಲಿ ಬಿಡ್ತಾರೆ. ಸಮುದ್ರಲ್ಲಿ ಬಿಟ್ಟಿದ ಮೇಲ್ಗಡೆ, ಓ ಇಷ್ಟು ಅಪಾಯಕರವಾದ ಈ ಸಮುದ್ರಲ್ಲಿ ಬಿಟ್ಟಿದ್ದೀರಾ ನನ್ನಿ, ಈ ಸಮುದ್ರಲ್ಲಿ ಇರೋ ದೊಡ್ಡ ದೊಡ್ಡ ಸಾರ್ಕ್ ಫಿಶ್, ಸುರಾ ಮೀನ್ ಹೇಳ್ತಾರೆ, ಕನ್ನಡಲ್ಲಿ ಏನೋ ಗೊತ್ತಿಲ್ವೇ, ಒಂದು ನಿಮಿಷ ರೀ, ಕನ್ನಡ ಏನೋ ದೊಡ್ಡ ಫಿಶ್, ಸೊ ಅದೆಲ್ಲ ನಮ್ಗೆ ತಿನ್ಬಿಡುತ್ತೆ, ದಯವಿಟ್ಟು ನಮ್ನ ಇಲ್ಲಿಂದ ರಕ್ಷಣೆ ಮಾಡಿ, ಇಷ್ಟು ದೊಡ್ಡ ಸಮುದ್ರಲ್ಲಿ ಬಿಟ್ಟಿದ್ದೀರಾ, ನಮ್ಮನ್ನ ರಕ್ಷಣೆ ಮಾಡಿನು ಈ ತರ ಕೇಳ್ತಾ ಇದಂತೆ. ಇವಾಗ ಆ ರಾಜನಿಗೂ ಗೊತ್ತಾಯ್ತು, ಖಂಡಿತ ಯಾವೊಂದು ಮಚ್ಚ ಇಷ್ಟು ಬೇಗ ಇಷ್ಟು ದೊಡ್ಡದು ಆಗೋದು ಸಾಧ್ಯವೇ ಇಲ್ಲ. ತುರಂತು ಅವರು ನಮಸ್ಕಾರ ಮಾಡಿ, ಸ್ವಾಮಿ ನೀವು ಯಾರು, ನಮಗೂ ಈ ತರ ಕನ್ಫ್ಯೂಸ್ ಮಾಡಬೇಡ, ನಮ್ನ ಈ ತರ ಮೋಗಿಸ್ಬೇಡ, ದಯವಿಟ್ಟು ನೀವು ಯಾರು ನಮ್ಗೆ ಹೇಳಿನು ಕೇಳ್ತಾರಂತೆ. ಸೊ ಇವಾಗ ಕೇಳುವಾಗ
ಯಾಕಂದ್ರೆ ಯಾವೊಂದು ಮಚ್ಚ ಒಂದು ದಿನಲ್ಲಿ ಇಷ್ಟು ದೊಡ್ಡ ರೂಪ ಆಗೋದು ಸಾಧ್ಯವೇ ಇಲ್ಲ. ಅದಾವುದು ಎಷ್ಟೋ ಮೈಲು, ಹಂಡ್ರೆಡ್ಸ್ ಆಫ್ ಮೈಲ್, 100 into 100 ಅಷ್ಟು ದೊಡ್ಡ ರೂಪ ಒಂದು ದಿನಲ್ಲಿ ಒಂದು ಮಚ್ಚ ಇಷ್ಟು ದೊಡ್ಡದಾಗುತ್ತಾ? 100 into 100 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅಷ್ಟು ಮೈಲ್ಸ್ ಅಂತೆ. ಓಕೆ, 1 ಮೈಲ್ ಅಂದ್ರೆ ನಮ್ಗೆ 2 ಕಿಲೋಮೀಟರ್. ಆದ್ರೆ ನೀವೇ ಲೆಕ್ಕ ಮಾಡ್ಕೊಳ್ಳಿ, ಒಂದು ದಿನಲ್ಲಿ ಇಷ್ಟು ದೊಡ್ಡ ಮಚ್ಚ ರೂಪ ಬದಲಾಗೋದು ಸಾಧ್ಯವೇ ಇಲ್ಲ. ದಯವಿಟ್ಟು ನೀವು ಯಾರು ಅದು ಹೇಳಿ, ನೀವು ಖಂಡಿತ ಆ ದೇವೋತ್ತಮ ಪರಮ ಪುರುಷ ನಾರಾಯಣ ಶ್ರೀ ಹರಿ ಅದು ಮಾತ್ರ ನಮ್ಗೆ ಗೊತ್ತಾಗಿದೆ. ಯಾಕಂದ್ರೆ ಯಾರೊಬ್ಬರು ಈ ತರ ಲೀಲೆ ಮಾಡೋದು ಸಾಧ್ಯವೇ ಇಲ್ಲ. ಎಲ್ಲ ಜೀವರಾಶಿ ಹತ್ರ ಕರುಣ ತೋರ್ಸೋದು ಭಗವಂತ ನೀವೇ. ಸೊ ಈ ತರ ಪ್ರಾಣಿಗಳು ರೂಪ ತಗೊಳ್ಳೋದು, ಅವತಾರ ಮಾಡೋದು, ಲೀಲಾ ಮಾಡೋದಂದ್ರೆ ಭಗವಂತ ನೀವೇ. ಓ ದೇವೋತ್ತಮ ಪರಮ ಪುರುಷ, ಸೃಷ್ಟಿ ಸ್ಥಿತಿ ಲಯ ಈ ತರ ಎಲ್ಲಕ್ಕೂ ಯಜಮಾನರು ಭಗವಂತ ನೀವೇ. ಎಲ್ಲಾನು ಅನುಭವಿಸೋನು ಭಗವಂತ ನೀವೇ. ನಾವು ನಿಮ್ನ ಪೂರ್ಣ ಶರಣಾಗತರಾಗ್ತಾ ಇದ್ದೀನಿ ಸ್ವಾಮಿ. ನೀವೇ ಈ ತರ ಭಕ್ತರುಗಳು ಎಲ್ಲರಿಗೂ ಯಜಮಾನರು ಸ್ವಾಮಿ. ಸೊ ಆಕ್ಚುಲಿ ನಾವು ಏನ್ ಮಾಡಬೇಕು, ನಿಮ್ಗೂ ನಮ್ಮ ನಮಸ್ಕಾರಗಳು. ಅವ್ರು ಬಂದು ಹೇಳ್ತಾ ಇದ್ದಾರೆ. ಮತ್ತೆ ಏನಾಗ್ತಾ ಇದೆ ನಾವು ನಾಳೆ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.